ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ತೊಂದರೆ ಕೊಡ್ಬೋದು. ಯಾರು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇನ್ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 2 ವಿಷಯಗಳಿದಾವೆ. ಸೊ, ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಮೊದಲನೇದೇನಪ್ಪಾ ಅಂದ್ರೆ, ಈ ಮಂತ್‌ನಲ್ಲಿ ಮೋಡ ಕವಿದ ವಾತಾವರಣ ಮತ್ತೆ ಬಲರಾಮನ ದಿನಗಳು. ಸೊ, ಇದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ. ಸೊ, ಆದಷ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್‌ಗೆ ಹೋಗಿ ನೋಡಿ. ಸೊ, 2ನೇ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಚಾನಲ್ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು 2ನೇ ಟಾಪಿಕ್ ಏನಪ್ಪಾ ಅಂದ್ರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಜನ ನಟರು ಕಂಟಿನ್ಯೂಯಸ್ ಆಗಿ ಸಿನಿಮಾ ಕೊಡ್ತಾನೆ ಬರ್ತಿದ್ದಾರೆ. ವರ್ಷಕ್ಕೆ 1 ಅಥವಾ 2 ಸಿನಿಮಾ ಆದ್ರೂ ಟ್ರೈ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಸೊ, ಇದ್ರ ಬಗ್ಗೆ ಮಾತಾಡುವಾಗ ಫಸ್ಟ್ ನೆನಪಾಗೋದೇ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು. ಇವಾಗ ಮಾತ್ರ ಅಲ್ಲ, ಅವಾಗ್ಲಿಂದನೂ ಅಟ್ ಎ ಟೈಮ್ 2 ಅಥವಾ 3 ಸಿನಿಮಾಗಳಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರದ್ದು ಒಂದು ಸಿನಿಮಾ ರಿಲೀಸ್‌ಗೆ ರೆಡಿ ಆದ್ರೆ 2 ಸಿನಿಮಾ ಅನೌನ್ಸ್‌ಮೆಂಟ್ ಆಗ್ತಾ ಇರುತ್ತೆ. ನಮ್ಮ ಶಿವಣ್ಣ ಅವರು ಇದೇ ರೀತಿ ಕನ್ನಡ ಚಿತ್ರರಂಗಕ್ಕೆ ಮತ್ತು ಬೇರೆ ಭಾಷೆಯ ಚಿತ್ರರಂಗಕ್ಕೆ ಕಂಟಿನ್ಯೂಯಸ್ ಆಗಿ ಸಿನಿಮಾಗಳನ್ನ ಕೊಡ್ತಾನೆ ಇರ್ಲಿ ಅಂತ ಕೇಳ್ತೀನಿ. ಸೊ, ನೆಕ್ಸ್ಟ್ ವಿಜಯ್ ರಾಘವೇಂದ್ರ ಸರ್. ಇವ್ರ ಸಿನಿಮಾಗಳು ಹೇಗ್ ಬರ್ತಿರ್ತವೆ ಅಂದ್ರೆ, ಥಿಯೇಟ್ರಲ್ಲಿ ಇವ್ರನ್ನ ನೋಡಿದ್ರೆ ರೀಸೆಂಟಾಗಿ ಎಲ್ಲೋ ನೋಡಿದ್ನಲ್ಲ ಅನ್ಸುತ್ತೆ. ಬೇರೆ ಬೇರೆ ಪಾತ್ರಗಳಲ್ಲಿ ವಿಭಿನ್ನ ಕಥೆಗಳ ಜೊತೆ ಕಂಟಿನ್ಯೂಯಸ್ ಆಗಿ ಸಿನಿಮಾಗಳನ್ನ ಆಡಿಯನ್ಸ್ ಮುಂದೆ ತರ್ತಿದ್ದಾರೆ. ರೀಸೆಂಟ್ ಆಗಿ ಅವ್ರು ಒಂದು ವೆಬ್ ಸೀರೀಸ್ ಕೂಡ ಮಾಡಿದ್ರು. ಅದನ್ನ ರಿವ್ಯೂ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತದು. ಸೊ, ನೆಕ್ಸ್ಟ್ ರಾಜ್ ಬಿ ಶೆಟ್ಟಿ ಅವರು. ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಇವ್ರ ಸಿನಿಮಾಗಳು ಕಂಟಿನ್ಯೂಯಸ್ ಆಗಿ ಬರ್ತಿರ್ತವೆ. ನಾಯಕ ನಟನಾಗಿ, ಖಳನಾಯಕನಾಗಿ, ಅತಿಥಿ ಪಾತ್ರದಲ್ಲಾದ್ರೂ ಇವ್ರು ಜಾಸ್ತಿ ದಿನ ಗ್ಯಾಪ್ ತಗೊಳ್ಳದೆ ಬಿಗ್ ಸ್ಕ್ರೀನ್‌ನಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ. ಹೀಗೆ ಇನ್ನು ಸಾಕಷ್ಟು ಸ್ಟಾರ್ಸ್ ಕಂಟಿನ್ಯೂಯಸ್ ಆಗಿ ಸಿನಿಮಾ ಮಾಡ್ತಾನೆ ಇದ್ದಾರೆ. ಡಾರ್ಲಿಂಗ್ ಕೃಷ್ಣ ಸರ್, ದುನಿಯಾ ವಿಜಯ್ ಸರ್ ಬೇರೆ ಸಿನಿಮಾಗಳನ್ನು ಮಾಡ್ಕೊಂಡು ಡೈರೆಕ್ಷನ್ ಕೂಡ ಮಾಡ್ತಿದ್ದಾರೆ. ಚಿಕ್ಕಣ್ಣ ಅವ್ರದ್ದು ಕೂಡ 2 ಸಿನಿಮಾ ರೆಡಿ ಆಗ್ತಿದೆ. ಗಣೇಶ್ ಸರ್ದು 3 ಸಿನಿಮಾ ಕೆಲಸ ನಡೀತಿದೆ. ಬಟ್ ಮೇನ್ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ, ಕಂಟಿನ್ಯೂಯಸ್ ಆಗಿ ಸಿನಿಮಾ ಬರ್ತಾನೆ ಇದಾವೆ. ಕಂಟಿನ್ಯೂಯಸ್ ಆಗಿ ಡಿಲೇ ಆಗ್ತಾ ಇರೋ ಸಿನಿಮಾಗಳು ಡಿಲೇ ಆಗ್ತಾನೆ ಇದಾವೆ. ಸೊ, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಧ್ರುವ ಸರ್ಜಾ ಸರ್ ಅವರ ಮೂವೀಸ್ ಅಂದ್ರೇನೆ ಡಿಲೇ ಅನ್ನೋ ಒಂದು ಮಾತು ಕ್ರಿಮಿನಲ್ ಮೂವಿಯಿಂದಾದ್ರೂ ಸುಳ್ಳಾಗ್ಲಿ. ಸೊ, ಕ್ರಿಮಿನಲ್ ಮೂವಿ ಡಿಲೇ ಆಗದೆ ಬೇಗ ರಿಲೀಸ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ, ನೆಕ್ಸ್ಟ್ ಟಾಪಿಕ್ ಟಾಕ್ಸಿಕ್. ಮೊದಲಿಗೆ ಟಾಕ್ಸಿಕ್ ರಿಲೀಸ್ ಡೇಟ್ ಇದ್ದಿದ್ದು 10/4/2025ಕ್ಕೆ. ಸೊ, ಅದಾದ್ಮೇಲೆ ಸಿನಿಮಾ ಪೋಸ್ಟ್‌ಪೋನ್ ಆಯ್ತು 19 ಮಾರ್ಚ್ 2026ಕ್ಕೆ. ಈ ಡೇಟ್ ಫಿಕ್ಸ್ ಆದ್ಮೇಲೆ ಪ್ರಮೋಷನಲ್ ಕಂಟೆಂಟ್ ಆಚೆ ಬರ್ತಿದ್ವು. 2 ಟೀಸರ್ ಬಿಟ್ರು, ಸಾಂಗ್ ಬಿಟ್ರು. ಬಟ್ ಆಮೇಲೆ ಮತ್ತೆ ಪೋಸ್ಟ್‌ಪೋನ್ ಆಯ್ತು ಜೂನ್ 4ಕ್ಕೆ ವಿತ್ ಅಕ್ಸೆಪ್ಟಬಲ್ ರೀಸನ್. ಬಟ್ ಸಿನಿಮಾ ಜೂನ್ 4ಕ್ಕೂ ಕೂಡ ಬರ್ಲಿಲ್ಲ. ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯೂಜ್ ಹಿಟ್ ಕೊಟ್ಟಂತಹ ಸಿನಿಮಾ ಕೆಜಿಎಫ್ 2. ಸೊ, ಅದಾದ್ಮೇಲೆ ಇಷ್ಟು ವರ್ಷ ಗ್ಯಾಪ್ ತಗೊಂಡ್ರು, ಸಿನಿಮಾಗೋಸ್ಕರ ಕಾಯ್ತಾ ಇದ್ರು. ಸಿನಿಮಾ ಈ ತರ ಪೋಸ್ಟ್‌ಪೋನ್ ಆಗ್ತಿದ್ರೆ ಕೆಎಫ್‌ಐ ಕತೆ ಏನು? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ದೈಜಿ. ರಮೇಶ್ ಅರವಿಂದ್ ಸರ್ ಅವರ ಮುಂದಿನ ಸಿನಿಮಾ. ಶಿವಾಜಿ ಸುರತ್ಕಲ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಮಾಡಿದ ಜೋಡಿ ಮತ್ತೆ ಒಂದಾಗಿ ಮಾಡ್ತಿರೋ ಸಿನಿಮಾನೇ ದೈಜಿ. ತುಂಬಾ ದಿನಗಳಿಂದ ಇದರ ಅಪ್ಡೇಟ್‌ಗೆ ವೇಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗ ಬರುತ್ತೋ. ನೆಕ್ಸ್ಟ್ ಕರಾವಳಿ. ನನ್ಗೆ ಈ ಸಿನಿಮಾ ಮೇಲೆ ಒಂದು ಹೋಪ್ ಇದೆ. ಐ ಥಿಂಕ್ ಈ ಸಿನಿಮಾ ಪ್ರಜ್ವಲ್ ದೇವರಾಜ್ ಸರ್ ಅವ್ರಿಗೆ ಒಂದು ಒಳ್ಳೆ ಕಮ್‌ಬ್ಯಾಕ್ ಆಗಬಹುದು. ಸೊ, ಈ ಸಿನಿಮಾ ಅನ್ಕೊಂಡಂಗೆ ಮೂಡ್ ಬರ್ಲಿ ಅಂತ ಕೇಳ್ತೀನಿ. ಸೊ, ಲಾಸ್ಟ್ ರಿಚರ್ಡ್ ಆಂಟನಿ. ನಮ್ ಶೆಟ್ರು ಈ ಸಲ ಬರ್ತಡೇಗಾದ್ರೂ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಕೊಡ್ಲಿಲ್ಲ. ಇವಾಗಿರೋ ಸಿಚುವೇಷನ್ ಹೇಗಿದೆ ಅಂತ ಅಂದ್ರೆ, ರಕ್ಷಿತ್ ಶೆಟ್ಟಿ ಸರ್ ಅವರು ರಿಚರ್ಡ್ ಆಂಟನಿ ಸಿನಿಮಾ ಈ ಒಂದು ಡೇಟ್‌ಗೆ ರಿಲೀಸ್ ಆಗುತ್ತೆ ಅನ್ನೋದು ಬೇಡ. ಜಸ್ಟ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ತುಂಬಾ ಜನ ಖುಷಿ ಪಡ್ತಾರೆ. ಸೊ, ಈ ಒಂದು ಮಾತನ್ನ ಕೇಳೋದಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ. ಸೊ, ಯಾರೆಲ್ಲ ರಿಚರ್ಡ್ ಆಂಟನಿ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ, ಇವಿಷ್ಟು ನನ್ನ ಹತ್ರ ಇದ್ದಂತ ವಿಷಯಗಳು. ಇನ್ನೊಂದಷ್ಟು ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.